ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೊಂದ ವಿದ್ಯಾರ್ಥಿಗೆ ಕಡೆಗೂ ಕೂಡ ರಿಪಬ್ಲಿಕ್ ಕನ್ನಡ ನ್ಯಾಯವನ್ನು ಒದಗಿಸಿದೆ. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡುವ ವ್ಯವಸ್ಥೆಯನ್ನ ಮಾಡಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ರ್ಯಾಂಕಿಂಗ್ ಅನ್ನು ನಾವು ಕೊಡ್ತೀವಿ ವಂಚಿತ ವಿದ್ಯಾರ್ಥಿಗೆ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಪ್ರಸನ್ನ, ಗಣಿತ ವಿಷಯ ಬರೆಯದೆ ಹೋದ್ರೂ ರ್ಯಾಂಕಿಂಗ್ ಅನ್ನ ಕೊಡಬಹುದು. ಎಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡಲು ನಿಯಮ ಇದೆ, ಅದರಂತೆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ಆದ ನಂತರ ಕೇವಲ ಜನಿವಾರ ಹಾಕಿ ಎಕ್ಸಾಮ್ ಹಾಲ್ಗೆ ಬಂದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೆ ವಾಪಸ್ ಕಳಿಸಿರುವಂತ ಪ್ರಕರಣ. ಆತ ಅಷ್ಟೂ ದಿನಗಳಿಂದಲೂ ಕೂಡ ಅದಕ್ಕಾಗಿ ತಯಾರಿ ಮಾಡಿಕೊಂಡಿದ್ದು, ಕೊನೆಗೆ ಪರೀಕ್ಷೆಯ ಸಮಯದಲ್ಲಿ ಆತನಿಗೆ ಜನಿವಾರದ ಕಾರಣ ಹೇಳಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೇ ಇರುವಂತ ವಿಚಾರ. ಇದರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡಿತ್ತು. ಈಗ ಕ್ಷಮೆ ಕೋರಿದ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ, ಪರೀಕ್ಷಾ ಸಿಬ್ಬಂದಿ ಜನಿವಾರ ತೆಗೆಯಬೇಕು ಅಂತ ಹೇಳಿದ್ದು ಅಕ್ಷಮ್ಯ ಅಪರಾಧ, ತಪ್ಪದು. ಇದನ್ನ ಕೆಇಎ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಮಾರ್ಗಸೂಚಿಯನ್ನ ನಾವು ಕೊಟ್ಟಿಲ್ಲ, ಮುಂದೆ ಇಂತಹ ಘಟನೆ ಆಗದಂತೆ ಕಠಿಣ ಮಾರ್ಗಸೂಚಿಯನ್ನ ನಾವು ಪ್ರಕಟಿಸುತ್ತೇವೆ. ಡಿಸಿಗಳಿಗೆ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಕೆಇಎ ಅಧಿಕಾರಿ ಪ್ರಸನ್ನ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್, ನನ್ನ ಜೊತೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಇದರ ಬನ್ನಿ ಮಾತಾಡಿಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ, ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್, ಯಾಕಂದ್ರೆ ಜನಿವಾರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನಿದೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನ ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನ ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥ ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂತದ್ದು ತಪ್ಪು. ಆದ್ರೆ ವಿದ್ಯಾರ್ಥಿ ಫೈನಲಿ ತೆಗಿದೆ, ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದ್ರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟ್ ಅಲ್ಲಿ ಇರುವಂತ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನ ಸುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟ್ ಅಲ್ಲಿ ಇರುವಂತವರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರಿದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PCB ಮಾತ್ರ ಬರೆದಿದ್ದಾನೆ, ಎಂ ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂತದ್ದು ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಪರೀಕ್ಷೆಯ ಮಾರ್ಗಸೂಚಿಯನ್ನ ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂತದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನ ಆನ್ಸರ್ ಶೀಟ್ ನಮಗೆ ಕೊಡುವಂತಹ ಜವಾಬ್ದಾರಿ ಡಿಸಿ ಅವರಿಗೆ ಇರುತ್ತೆ. ಈ ಗೇಟ್ ಅಲ್ಲಿ ಪರಿಶೀಲನೆ ಮಾಡುವಂತದ್ದು ಅದು ಎಲ್ಲದಕ್ಕೂ ಅವರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನ ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿಲ್ಲ. ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನ ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟ್ರಲ್ಲಿ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟ್ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತದ್ದು ಸರಿಯಲ್ಲ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೊಂದ ವಿದ್ಯಾರ್ಥಿಗೆ ಕಡೆಗೂ ಕೂಡ ರಿಪಬ್ಲಿಕ್ ಕನ್ನಡ
ನ್ಯಾಯವನ್ನ ಒದಗಿಸಿದೆ. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ, ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡುವ ವ್ಯವಸ್ಥೆಯನ್ನ ಮಾಡಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ರ್ಯಾಂಕಿಂಗ್ ಅನ್ನ ನಾವು ಕೊಡ್ತೀವಿ ವಂಚಿತ ವಿದ್ಯಾರ್ಥಿಗೆ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಪ್ರಸನ್ನ, ಗಣಿತ ವಿಷಯ ಬರೆಯದೆ ಹೋದ್ರೂ ರ್ಯಾಂಕಿಂಗ್ ಅನ್ನ ಕೊಡಬಹುದು. ಎಂಜಿನಿಯರಿಂಗ್ ರ್ಯಾಂಕಿಂಗ್ ಕೊಡಲು ನಿಯಮ ಇದೆ, ಅದರಂತೆ ವಿದ್ಯಾರ್ಥಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ಆದ ನಂತರ ಕೇವಲ ಜನಿವಾರ ಹಾಕಿ ಎಕ್ಸಾಮ್ ಹಾಲ್ಗೆ ಬಂದ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೆ ವಾಪಸ್ ಕಳಿಸಿರುವಂತ ಪ್ರಕರಣ. ಆತ ಅಷ್ಟೂ ದಿನಗಳಿಂದಲೂ ಕೂಡ ಅದಕ್ಕಾಗಿ ತಯಾರಿ ಮಾಡಿಕೊಂಡಿದ್ದು, ಕೊನೆಗೆ ಪರೀಕ್ಷೆಯ ಸಮಯದಲ್ಲಿ ಆತನಿಗೆ ಜನಿವಾರದ ಕಾರಣ ಹೇಳಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೇ ಇರುವಂತ ವಿಚಾರ. ಇದರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಮಾಡಿತ್ತು. ಈಗ ಕ್ಷಮೆ ಕೋರಿದ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ, ಪರೀಕ್ಷಾ ಸಿಬ್ಬಂದಿ ಜನಿವಾರ ತೆಗೆಯಬೇಕು ಅಂತ ಹೇಳಿದ್ದು ಅಕ್ಷಮ್ಯ ಅಪರಾಧ, ತಪ್ಪದು. ಇದನ್ನ ಕೆಇಎ ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಇಂಥ ಮಾರ್ಗಸೂಚಿಯನ್ನ ನಾವು ಕೊಟ್ಟಿಲ್ಲ, ಮುಂದೆ ಇಂತಹ ಘಟನೆ ಆಗದಂತೆ ಕಠಿಣ ಮಾರ್ಗಸೂಚಿಯನ್ನ ನಾವು ಪ್ರಕಟಿಸುತ್ತೇವೆ. ಡಿಸಿಗಳಿಗೆ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಕೆಇಎ ಅಧಿಕಾರಿ ಪ್ರಸನ್ನ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್, ನಮ್ಮ ಜೊತೆಗೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, 2 ಘಟನೆ ಇದೀಗ ಸಂಚಲನ ಮೂಡಿಸಿದೆ. ಒಂದು ಶಿವಮೊಗ್ಗ, ಒಂದು ಬೀದರ್. ನಿಮ್ ಫಸ್ಟ್ ರಿಯಾಕ್ಷನ್ ಹೇಳಿ ಸರ್. ಯಾಕಂದ್ರೆ ಜನಿವಾರ ವಿಚಾರವಾಗಿ ಇದೀಗ ಮಹಾಸಭಾ, ಬ್ರಾಹ್ಮಣ ಮಹಾಸಭಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಸಂಘಟನೆಗಳು ಸಹ ಆಕ್ರೋಶ ಹೊರಾಗ್ತಿದ್ದಾರೆ, ಈ ಸರ್ಕಾರ ಮೇಲೆ ಆಕ್ರೋಶ ಹೊರಾಗ್ತಿದ್ದಾರೆ. ಏನಿರುತ್ತೆ ಸರ್ ಈ ಒಂದು ವಿಚಾರಕ್ಕೆ ಸರ್ ಅಂತ? ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ನಡೆಸುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನ ಬಿಟ್ಟಿದ್ವಿ. ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಸ್ತ್ರವನ್ನ ಹಾಕಿಕೊಂಡು ಬರಬೇಕು ಅನ್ನುವಂಥದ್ದು ಲಿಖಿತವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ನಾವು ವಾಟ್ಸಪ್ ಮೂಲಕ ಸಹ ಕಳಿಸಿದ್ವಿ. ಎಲ್ಲೂ ನಾವು ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ, ಪರೀಕ್ಷಾ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಬಿಡಬೇಕು ಅನ್ನುವಂಥದ್ದು ನಮ್ಮ ನಿರ್ದೇಶನ ಅಲ್ಲ. ಶಿವಮೊಗ್ಗದಲ್ಲಿ ಮತ್ತೆ ಜನಿವಾರ ತೆಗೆದು ನೀವು ಒಳಗಡೆ ಹೋಗಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಹೇಳಿರುವಂತದ್ದು ತಪ್ಪು. ಆದ್ರೆ ವಿದ್ಯಾರ್ಥಿ ಫೈನಲಿ ತೆಗೆದೇ ಅವನು ಒಳಗಡೆ ಹೋಗಿ ಪರೀಕ್ಷೆ ಬರೆದಿದ್ದಾನೆ, ಸದ್ಯ ಪರೀಕ್ಷೆ ಅಂತೂ ಬರೆದಿದ್ದಾನೆ. ಆದ್ರೆ ಜನಿವಾರ ತೆಗೆದು ನೀವು ಹೋಗಬೇಕು ಅಂತ ಯಾರೋ ಗೇಟಲ್ಲಿ ಇರುವಂತ ಒಬ್ಬ ಸಿಬ್ಬಂದಿ ಹೇಳಿರೋದು ತಪ್ಪು. ಬೀದರಲ್ಲಿ ಫಸ್ಟ್ ದಿನ 2 ಪರೀಕ್ಷೆಯನ್ನ ಸುಚಿವೃತ್ ಕುಲಕರ್ಣಿ ಬರೆದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಅವನಿಗೆ ನೀನು ಜನಿವಾರ ತೆಗೆದು ಒಳಗಡೆ ಹೋಗಬೇಕು ಅಂತ ಹೇಳಿದ್ರಂತೆ ಗೇಟಲ್ಲಿ ಇರುವಂತವರು. ಈ ವಾದ ವಿವಾದದಲ್ಲಿ ಅವನು ಮ್ಯಾಥ್ಸ್ ಪರೀಕ್ಷೆ ಬರೀದೆ ಮನೆಗೆ ಹೋಗಿದ್ದಾನೆ. ಮತ್ತೆ ಮಧ್ಯಾಹ್ನ ಬಂದಾಗ ಬಿಟ್ಟು ಬಯಾಲಜಿ ಬರೆದಿದ್ದಾರೆ ಅಂತ ನಾವು ಡಾಟಾದಲ್ಲಿ ಚೆಕ್ ಮಾಡಿದ್ವಿ. ಅವನು PC-B ಮಾತ್ರ ಬರೆದಿದ್ದಾನೆ, ಎಂ ಬರೆದಿಲ್ಲ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದ ಮೂಲಕ ವಿನಂತಿ ಕೇಳುವಂತದ್ದು ಏನಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಪರೀಕ್ಷೆಯ ಮಾರ್ಗಸೂಚಿಯನ್ನ ಕೊಟ್ಟು ಗೌಪ್ಯತಾ ಕಾರ್ಯಗಳನ್ನ ಮಾಡಿ ಜಿಲ್ಲೆ ಕಳಿಸುವಂತದ್ದು. ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಮ್ಮ ಮಾರ್ಗಸೂಚಿಯಂತೆ ನಡೆಸಿ ಅದನ್ನ ಆನ್ಸರ್ ಶೀಟ್ ನಮಗೆ ಕೊಡುವಂತಹ ಜವಾಬ್ದಾರಿ DC ಅವರಿಗೆ ಇರುತ್ತೆ. ಈ ಗೇಟ್ ಅಲ್ಲಿ ಪರಿಶೀಲನೆ ಮಾಡುವಂತದ್ದು ಅದು ಎಲ್ಲದಕ್ಕೂ ಅವರ ಹಂತದಲ್ಲಿ ತರಬೇತಿ ಕೊಟ್ಟಿರ್ತಾರೆ. ನಾವು ಎಲ್ಲೂ ಜನಿವಾರವನ್ನ ತೆಗೆದು ಬರಬೇಕು ಅಂತೇಳಿ ನಾವು ಹೇಳಿಲ್ಲ. ಈಗ ಅದು ಬಹಳ ದೊಡ್ಡ ವಿವಾದ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ. ಬ್ರಾಹ್ಮಣ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಿ. ನಾನು ಇಡೀ ರಾಜ್ಯದಲ್ಲಿ 3,30,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,12,000 ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಸಹ ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ ನಾವು ಯಾವುದೇ ಒಂದು ಜಾತಿಯ ವಿರುದ್ಧವಾಗಿ ಯಾವುದೇ ಮಾರ್ಗಸೂಚಿಗಳನ್ನ ನಾವು ಕೊಟ್ಟಿಲ್ಲ. ಅಲ್ಲಿ 775 ಸೆಂಟರ್ 554 ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆ. 775 ಪರೀಕ್ಷಾ ಕೇಂದ್ರದಲ್ಲಿ ಈ 2 ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಗೇಟ್ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ಮಾಡಿರುವಂತಹ ತಪ್ಪಿಗೆ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತದ್ದು ಸರಿಯಲ್ಲ. 1,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ.